ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮತ್ತೊಂದು ಹಂತಕ್ಕೆ ಬಂದು ತಲುಪಿದೆ. ಡಿನ್ನರ್ ಬೇಡ ಲಂಚ್ ಬೇಡ ಅಂತ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಶಾಸಕರಿಗೆ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಇದೇ ಮಾರ್ಚ್ 10ನೇ ತಾರೀಕು ಖಾಸಗಿ ಹೋಟೆಲ್ನಲ್ಲಿ ಔತಣ ಕೂಟ ಏರ್ಪಡಿಸಿದ್ದಾರೆ. ಮಾರ್ಚ್ 6ಕ್ಕೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಳಿಸ್ತಾ ಇರೋದ್ರಿಂದ ಈ ಡಿನ್ನರ್ ಪಾರ್ಟಿ ನೀಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಈ ಔತಣ ಕೂಟದ ಮೂಲಕ ಶಾಸಕರು, ಪರಿಷತ್ ಸದಸ್ಯರು ಮತ್ತು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಮೇಡಮ್. ಅಲ್ಲ, ಹೆಂಗಾಗಿ ಹೋಗಿದೆ ಅಂದ್ರೆ ಪಾಪ ಅವ್ರು ಊಟನೂ ಮಾಡೋಂಗಿಲ್ಲ, ತಿಂಡಿನೂ ಮಾಡೋಂಗಿಲ್ಲ. ಹಂಗಾಗಿ ಜೆನ್ಯೂನ್ ಆಗಿ ಈಗ ನನ್ಗೆ ಅಧ್ಯಕ್ಷನಾಗಿ ನಾನು 6 ವರ್ಷ ಸತತ ಇದ್ದೀನಿ. ಹೀಗಾಗಿ ನಾನು ಎಲ್ಲರಿಗೂ ಒಂದು ಔತಣಕೂಟ ಏರ್ಪಡಿಸಿದ್ದೀನಿ ಅನ್ನೋದು ಒಂದು ಜೆನ್ಯೂನ್ ರೀಸನ್ ಇರ್ಬೋದು. ಅದ್ರ ಹಿಂದೆ ಯಾವುದೇ ರಾಜಕೀಯ ಇಲ್ಲದೆ ಇರಬಹುದು. ಆದ್ರೆ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸುವ ಶಾಸಕರಷ್ಟೇ ಒಂದ್ ಕಡೆ ಮೀಟಿಂಗ್ ಮಾಡೋದು, ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವ ಶಾಸಕರಷ್ಟೇ ಫಾರಿನ್ಗೆ ಹೋಗೋದು, ಇಂಥವೆಲ್ಲ ನಡೆದಾಗ ಡೆಫಿನೆಟ್ಲಿ ಪ್ರತಿಯೊಂದು ಮೂವ್ಮೆಂಟ್ ಗಳನ್ನು ಕೂಡ ವಾಚ್ ಮಾಡ್ತಾ ಇರ್ತಾರೆ. ಈ ಔತಣ ಕೂಟ ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಬಣ ಅವರು ಕರೆದಿದ್ದಾರೆ. ಆದ್ರೂ ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ದಾಳವನ್ನ ಉರುಳಿಸ್ತಾ ಇದ್ದಾರೇನೋ ಅಂತ ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ಅಂತೂ ಇವರೇ ನಿರ್ಮಾಣ ಮಾಡಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.